ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಪ್ರತಿದಿನ ಮಾಧ್ಯಮದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಇದೊಂದು ಬದಿಗೊತ್ತಿ ತಗೊಳ್ಳಿ, ಯಾಕೆಂದ್ರೆ ಅದನ್ನು ಬದಿಗೊತ್ತಿ ನೋಡಿ ನಿಮ್ಗೂ ಗೊತ್ತಿದೆ. ಪ್ರತಿನಿತ್ಯ ಪತ್ರಿಕೆ ಬರ್ತಾ ಇದೆ. ಸಹಕಾರ ಕೊಟ್ಟಿದ್ದೀರಾ, ನೀವು ಸಹಕಾರ ನಾನು ಕೊಟ್ಟಿದ್ದೀರಾ? ಪ್ರಶ್ನೋತ್ತರ ಬದಿಗೊಟ್ಟು ಇಡುವಂತ ದೊಡ್ಡ ವಿಚಾರ ಏನಾಗಿದೆ? 3,000 ಕೋಟಿ ನಮ್ಗೆ ಇದನ್ನೇ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ. ಇಡೀ ಸರ್ಕಾರ ಮುಖ್ಯಮಂತ್ರಿಗಳು ಪಾಲ್ದಾರಾಗಿದ್ದಾರೆ, ಮುಖ್ಯಮಂತ್ರಿಗಳೇ ಇದ್ರ ನೇರ ಪಾಲ್ದಾರರು ಅಂತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅದರಿಂದ ಚರ್ಚೆಗೆ ಅವಕಾಶ ಕೊಡಬೇಕು. ಅಗತ್ಯವುಳ್ಳ ವಿಚಾರವಾಗಿದ್ರೆ 10 ದಿವಸ ಹೇಗೆ ತಡೆ ಮಾಡಿದ್ದೀರಿ? ಸೆಷನ್ ಸ್ಟಾರ್ಟ್ ಆಗುವಾಗ ಸರ್ಕಾರ ಅಷ್ಟು ಅರ್ಜೆಂಟ್ ಇದ್ರೆ ನಿಮ್ಗೆ ಫಸ್ಟ್ ಡೇ ತಗೊಳ್ಬೇಕಿದ್ದಲ್ಲ. ವಾಲ್ಮೀಕಿ ನಿಗಮ ವಾಲ್ಮೀಕಿ ನಿಗಮ ಅದು 170 ಚೆಕ್ಕಲ್ ತಗೊಂಡಿದ್ದಾರೆ. ಏನು ಕುಲಿಯುತ್ತಿಲ್ಲ. ಆದಾಗ ಪ್ರಶ್ನೋತ್ತರ ಬದಿಗಿಡ್ಲಿಕ್ಕೆ ಆಗುದಿಲ್ಲ. ಬೇಡ ಬೇಡ ಏನೆಲ್ಲ ಕನ್ವಿನ್ಸ್ ಮಾಡಿದ ಪ್ರಶ್ನೆ ಇಲ್ಲ. ಅಲ್ಲಲ್ಲ ಕ್ವಶನ್ ಅವರ್ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸರಿಯಲ್ಲ. ನೋಡಿ, ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಅವಕಾಶ ಅಗತ್ಯ ವಿಚಾರ. 1 ವರ್ಷದಿಂದ ಏನ ಅರ್ಜೆಂಟ್ ನೋಡಿ, 1 ವರ್ಷ 2 ವರ್ಷ ವಿಚಾರ ಇರುವಂತದನ್ನು ನಿಮ್ಗೆ ಅಲ್ಲಿ ಜುಡಿಷಿಯಲ್ ಎಂಕ್ವೈರಿ ಇದೆ, ಅಲ್ಲಿ ಜುಡಿಷಿಯಲ್ ಕಮಿಷನ್ ಇದೆ, ಅಲ್ಲಿ ಅವ್ರಿಗೆ ಕೊಡಿ ಅಥವಾ ನೀವು ನಮ್ಗೆ ಕೊಡಿ. ನಾನು ಜುಡಿಷಿಯಲ್ ಕಮಿಷನ್ ಹೇಳ್ತೇನೆ, ಇನ್ನೊಂದು ಕೊಟ್ಟಿದ್ದಾರೆ. ಹಿಂದದ ವಿಚಾರ ಜುಡಿಷಿಯಲ್ ಕಮಿಷನ್ ನಡೀತಾ ಇದೆ, ಅಲ್ಲಿ ಕೊಡಿ. ಜುಡಿಷಿಯಲ್ ಕಮಿಷನ್ ಕೊಡಿ, ಅಲ್ಲಿ ಸತ್ಯ ಇದ್ರೆ ಅಲ್ಲಿ ಕೊಡಿ. ಅಲ್ಲಿ ಕೊಡ್ಲಿಕ್ಕೆ ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕು. ಸದನ ಸಮಸ್ಯೆ ಇದೆ, ಜನರ ಸಭೆ ಚರ್ಚೆ ಇದೆ, ಜನರ ಸಮಸ್ಯೆ ಇದೆ, ಕ್ವಶನ್ ಹಾಕಿದ್ದಾರೆ, ಕಾಲಿಂಗ್ ಅಟೆನ್ಷನ್ ಇದೆ. ನಿಮ್ಮ ಒಂದೇ ಚರ್ಚೆ ಮಾಡ್ಕೊಂಡಿಲ್ಲ, ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದಿಲ್ಲ. ನೀವು ಅರ್ಥಕ್ಕೆ ಫಸ್ಟ್ ನೀವು ಕರಿಬೇಕಿತ್ತು. 10 ದಿವಸ ಯಾವುದೇ ಸುದ್ದಿ ಇಲ್ಲ. ಈಗ ಇವತ್ತು ಸಡನ್ ನೀವು ತಪ್ಪಿದಾಗ ಇಲ್ಲಿ ನಾನು ಕೂಡ ಪ್ರಶ್ನೋತ್ತರವನ್ನ ಬದಿಗೊತ್ತಿ ಮುಚ್ಚಾಕಿದ್ರೆ ಜನ ನಮ್ಮನ್ನೇನಂತಾರೆ? ಕರ್ನಾಟಕದಲ್ಲಿ ಮಾತ್ರ ನಂಬ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.